ಮಾತು ನಿಮ್ಮನಗೆ ನುಡಿಯು, ಮಾತು ನಿಮ್ಮ ಹಗೆ ಕೊಲೆಯು, ಮಾತು ನಿಮ್ಮ ಸರ್ವ ಸಂಪದವು, ಲೋಕಕ್ಕೆ ಮಾತೆ ಮಾಡಿಕೆ ಸರ್ವಜ್ಞ. ಈ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿರುವಂತಹ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರನ್ನು ಒಳಗೊಂಡು ಕಾರ್ಯಕ್ರಮದ ಇನ್ನುಳಿದ ಇಲ್ಲಿ ನೆರೆದಿರುವಂಥ ಯಾವತ್ತು ನನ್ನ ಒಡನಾಡಿ ವಕೀಲರಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ, ಬಹುಶಃ ನನಗೆ ಫಸ್ಟ್ ಸಾಹೇಬ್ರ ಬಗ್ಗೆ ಅಭಿಪ್ರಾಯ ಏನು ಅಂತಂದ್ರೆ, ನಾವು ಅತ್ಯಂತ ಸಂಕಷ್ಟ ಸ್ಥಿತಿಯಲ್ಲಿದ್ವಿ. ಹೆಂಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬರಗಾಲ ಬಂದಾಗ ನಮ್ಮ ಪರಿಸ್ಥಿತಿ ರೈತರದ್ದು ಹೇಗಿರ್ತದೋ, ಅವ್ರ ಸಾಹೇಬರು ಬರೋದಕ್ಕೂ ಮುಂಚಿತವಾಗಿ ನಮ್ಮ ಜಿಲ್ಲಾ ನ್ಯಾಯಾಲಯದಲ್ಲಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ವಕೀಲರ ಪರಿಸ್ಥಿತಿ ಅತ್ಯಂತ ಬರಗಾಲ ಏನು ಪ್ರದೇಶ ಇರ್ತದಲ್ಲ ಆ ಟೈಪ್. ಆ ಹಿನ್ನೆಲೆ ಒಳಗಡೆ ಅವತ್ತಿನ ದಿನ ನಮ್ಮ ಸಾಹೇಬರು ಬಂದ ಸಂದರ್ಭದಲ್ಲಿ ನಮ್ಗೆ ನಿಜವಾಗಲೂ ಏನು ಸಂತೋಷದ ವಿಷಯ ಹೇಳಬೇಕು ಅಂತಂದ್ರೆ, ನಮಗೆ ಒಂದು ಮಾತು ಅನಿಸ್ತು. ಏನಂದ್ರೆ, ನಮಗೆ ಬಹಳ ನೋವಿನಿಂದ ಹೇಳ್ತಕ್ಕಂಥ ಸಂಗತಿ ಏನಂತಂದ್ರೆ, ಅವತ್ತ ನಮ್ಮ ಜೀವಕ್ಕೆ, ಅವತ್ತ ಹಸಿದ ಒಡಲಿಗೆ ಅನ್ನವಾಗಿ, ಇವತ್ತ ಮರುಭೂಮಿಯಲ್ಲಿ ಓಯಾಸಿಸ್ ನಮ್ಮ ಜಿಲ್ಲಾ ಕೊಪ್ಪಳದ ನ್ಯಾಯಾಲಯಕ್ಕೆ ಬಂದಿರತಕ್ಕಂಥವ್ರು ಗೌರವಾನ್ವಿತ ನಮ್ಮ ನ್ಯಾಯಾಧೀಶರು ಅಂತಕ್ಕಂಥ ಮಾತನ್ನು ಇವತ್ತು ಅತ್ಯಂತ ಹೃದಯ ತುಂಬಿ ಹೇಳಬೇಕಾಗ್ತದೆ. ಒಂದು ಜಗತ್ತಿನೊಳಗೆ ಎಲ್ಲರೂ ಅಂತಿರ್ತಾರ ಏನಂತ, ಬಹಳ ಒಳ್ಳೆ ಕೆಲಸ ಮಾಡಿದ್ರ, ಬಹಳ ಒಳ್ಳೆ ಅಭಿವೃದ್ಧಿಯನ್ನು ಮಾಡಿದ್ರೆ ಏನಂತಾರಂತಂದ್ರೆ, ಅವ್ರಿಗೆ ಎಲ್ಲಾ ಜನರು ಏನಂತಾರ, ಇವ್ರು ಕೋಟಿಗೊಬ್ಬರು ನೋಡ ಅಂತ ಹೇಳಿ ಅಂತಾರ. ಅದೇ ರೀತಿ ನಮ್ಮ ಕರ್ನಾಟಕ ನ್ಯಾಯಾಂಗ ವ್ಯವಸ್ಥೆ ಒಳಗ ಯಾರಾದ್ರೂ ಒಬ್ಬ ಕೋಟಿಗೊಬ್ಬ ವ್ಯಕ್ತಿ ಇದ್ರೆ ಅದು ನಮ್ಮ ಸಾಹೇಬ್ರು ಅಂತಕ್ಕಂಥ ಮಾತು ಇವತ್ತು ನಾನು ಹೃದಯ ತುಂಬಿ ಹೇಳಬೇಕಾಗ್ತದೆ. ಕಾರಣ ಇಷ್ಟೇ, ಯಾಕಂದ್ರೆ ನ್ಯಾಯಾಲಯದ ವ್ಯವಸ್ಥೆಯಲ್ಲಿ ಮನುಷ್ಯ ನ್ಯಾಯದಾನವನ್ನು ಮಾಡುವಾಗ ಇವತ್ತು ರಿಜೆಕ್ಟ್ ಮಾಡಿದ್ದಾರೆ ಅಂದ್ರೆ ಅದು ತಂದೆಯ ಕಾರ್ಯವನ್ನು ಮಾಡಿದ್ದಾನೆ, ಇವತ್ತು ಅಲವ್ ಮಾಡಿದ್ದಾನೆ ಅಂದ್ರೆ ಅದು ತಾಯಿಯ ಮಮತೆಯನ್ನು ತೋರಿಸಿದ್ದಾನೆ ಅನ್ನುವಂತ ಮಾತು ಬರ್ತದೆ. ಹಾಗಾಗಿ ಹೆಚ್ಚು ನಮ್ಮ ಜಿಲ್ಲಾ ನ್ಯಾಯಾಲಯದಲ್ಲಿ ಇವತ್ತು ನಮ್ಮ ನ್ಯಾಯಾಧೀಶರು ನಮ್ಮೆಲ್ಲರಿಗೂ ಕೂಡ ತಾಯಿಯ ರೂಪವನ್ನು ತೋರಿಸಿದ್ದಾರೆ. ನಿಜವಾಗ್ಲೂ ಕೂಡ ಆ ತಾಯಿಯ ರೂಪ ನಾವು ಸಾಯುವವರೆಗೆ ನಮ್ಮ ಹೃದಯದಲ್ಲಿ ಇರ್ತದೆ ಅನ್ನುವಂತ ಮಾತನ್ನ ಇವತ್ತು ನಿಮ್ಮೆಲ್ಲರ ಮುಂದೆ ನಾವು ಹೇಳಬೇಕಾಗ್ತದೆ. ಈ ಕೊರೋನಾ ಅನ್ನುವಂತ ಈ ಅವಧಿಯಲ್ಲಿ ನಿಜವಾಗ್ಲೂ ಕೂಡ ನಾವು ಸಂಪೂರ್ಣವಾಗಿ ಎಲ್ಲಾ ಪರಿಸ್ಥಿತಿ, ಎಲ್ಲರೂ ಹೇಳ್ತಾರ ಎಲ್ಲರಿಗೂ ದಾನ ಧರ್ಮ, ಎಲ್ಲರಿಗೂ ಅಕ್ಕಿ ಗೋಧಿ ಎಲ್ಲ ಕೊಟ್ರು. ಆದ್ರೆ ವಕೀಲರ ಪರಿಸ್ಥಿತಿ ಏನಿತ್ತಂದ್ರೆ, ನಿಜವಾಗ್ಲೂ ಕೊರೋನಾದಲ್ಲಿ ಯಾರಾದ್ರೂ ವಕೀಲರು ವಕಾಲತ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲಾ ವಕೀಲರ ಒಂದು ತಂಪನ್ನ, ಎಲ್ಲರಿಗೂ ಕೂಡ ಒಂದು ಎಳೆನೀರಿನ ಸವಿಯನ್ನು ಕೊಟ್ಟಿರ್ತಕ್ಕಂಥ ಗೌರವಾನ್ವಿತ ನ್ಯಾಯಾಧೀಶರಿಗೆ ತಮ್ಮೆಲ್ಲರ ಪರವಾಗಿ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗಾಗಿ ಹೆಚ್ಚಿಗೆ ಮಾತನಾಡಲಿಕ್ಕೆ ಅವಕಾಶ ಟೈಮ್ ಇಲ್ಲ. ಹಾಗಾಗಿ ಎರಡು ಮಾತುಗಳನ್ನ ನಿಮ್ಮೆಲ್ಲರ ಮನಸ್ಸಿಗೆ ಮುಟ್ಟಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತು